Do you smoke, sir? No, I used to smoke. I started very late, like 2007, 8 ಹಂಗೆ ಸ್ಟಾರ್ಟ್ ಮಾಡಿದ್ದು. 2013 I quit. ಸಿನಿಮಾ ಬೇಕಾದಾಗ ಮಾಡಿದ್ದೀನಿ, ಬಟ್ ಐ ಡೋಂಟ್ ಕ್ಯಾರಿ ಬಿಕಾಸ್ ನನಗೆ ಸ್ಮೋಕ್ ಬಿಡೋದಕ್ಕೆ ಕಾರಣ ಇದೆ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಸ್ಟಾಮಿನಾ, ಅದು ಬರಲಿಲ್ಲ. ಸಿಗರೆಟ್ ನನ್ನ ಕಂಟ್ರೋಲ್ ಮಾಡ್ತಾ ಇತ್ತು ಅಂತ ಅದು ಅನ್ನಿಸ್ತು ಒಂದು ದಿವಸ ನನಗೆ. ಅದು ಹೇಳ್ತೀನಿ ಕೇಳಿ, ಯಾವುದೋ ಒಂದು ಶೂಟಿಂಗ್ ಅಲ್ಲಿ ನಮ್ಮವರು ಸಿಗರೆಟ್ ಇಡಕ್ಕೆ ಬರ್ತಬಿಡಿ ಆ ಕಾರಲ್ಲಿ, ಅದು ಇಂಪೋರ್ಟೆಡ್ ಇತ್ತು. ಬಟ್ ನನ್ನ ಹತ್ರ ಮನೇಲಿದೆ ಸ್ಟಾಕ್. ಸೇದ್ದೆ ಕಾಲೈತೆ ಎಲ್ಲೋ ಶೂಟಿಂಗಲ್ಲಿ ಕೇಳಿದೆ, ಯಾರ್ತ ಇದ್ರೆ ಕೊಡ್ರಿ ಏನಾರಿದೆ ಅಂತ. ಯಾಕಂದ್ರೆ ಅಲ್ಲಿ ಅಂಗಡಿಗಳಲ್ಲಿಲ್ಲ, ತರಕ್ಕಾಗಲ್ಲ. ಸೊ ಮನೆಯಿಂದ ತರಬೇಕು ಅಂದ್ರೆ ನಾನು ಅಲ್ಲೆಲ್ಲೋ ಇದ್ದೀವಿ, JP ನಗರದ ಬರೋಕ್ಕಾಗಲ್ಲ. ಇಲ್ಲಿ ಯಾರ ಹತ್ರ ಏನಿದೆಯಪ್ಪ ಅಂದ್ರೆ ಏನೋ ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು, ಅದು ಸೇದ್ದೆ. ಅದಾದ್ಮೇಲೆ ಯಾರು ಕಳಿಸಿ ತರಿಸ್ರಿ ಅಂದ್ರೆ ಅವ್ರ ಅಂಗಡಿಗೆ ಹೋಗೋಣ ತಂದ್ರು, ಅದು ಇನ್ನೊಂದು ಬ್ರ್ಯಾಂಡ್ ತಂದ್ರು. ಅದು ಇಷ್ಟೇ ಇದೆ, ಅದಕ್ಕೆ ಫಿಲ್ಟರು ಇಲ್ಲ, ಅದು ಸೇದ್ದೆ. ಸುಮಾರು ದಿನ ಆದ್ಮೇಲೆ ನನ್ನ ಫ್ರೆಂಡ್ಸ್ ರಿಯಲೈಸ್ ಮಾಡಿಕೊಂಡು ದೆನ್ ದೇ ಆಸ್ಕ್ಡ್ ಮೀ, ಸ್ಮೋಕಿಂಗ್ ಬಿಟ್ಬಿಟ್ಟಿಯಾ ನೀನು? ಒಂದು 2-3 days ಆಯಿತು. ಚಾನ್ಸ್ ಇಲ್ಲ ಬಿಡೋಕ್ಕೆ. ಅಲ್ಲ, ನಾನು ನಿಮ್ಮನ್ನು ಚಾಲೆಂಜ್ ಮಾಡೋಕ್ಕೆ ಬಿಟ್ಟಿಲ್ಲ, ಬಿಟ್ಟಿದ್ದೀನಿ ಅಷ್ಟೇ. ಕೇಳಿದ್ರು ನನಗೆ. ಅವಾಗ ನನ್ನ ತಲೆಗೆ ಬಂದಿದ್ದೇನೆಂದರೆ, ಈಗ ನನಗೆ ನನ್ನ ಬ್ರ್ಯಾಂಡ್ ಇಷ್ಟ ಆಗಿದ್ರೆ ಐ ಶುಡ್ ಸ್ಟಿಕ್ ಟು ಮೈ ಬ್ರ್ಯಾಂಡ್. ಸ್ಮೋಕಿಂಗ್ ಇಷ್ಟ ಅಂತಂದರೆ ನನಗೆ ಐ ಶುಡ್ ಸ್ಟಿಕ್ ಟು ವಾಟ್ ಐ ಆಮ್ ಡೂಯಿಂಗ್. ಇಲ್ಲ ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ, ಅದು ಬಿಟ್ಟೆ ಇನ್ನೊಂದಕ್ಕೆ ಹೋದೆ. ಈಗ ಅದು ಖಾಲಿ ಆಗಿದ್ರೆ ಬಿಡಿಗೆ ಹೋಗ್ತಾ ಇದ್ದ ಗೊತ್ತಿಲ್ಲ. ಸೊ ಐ ರಿಯಲೈಸ್ ಐ ವಾಸ್ ನಾಟ್ ಎಂಜಾಯಿಂಗ್ ಸ್ಮೋಕಿಂಗ್. ಐ ಹ್ಯಾಡ್ ಬಿಕಮ್ ಅನ್ ಅಡಿಕ್ಟ್. ಆ್ಯಂಡ್ ಫಾರ್ ಮೀ ಎನಿ ಅಡಿಕ್ಷನ್ ಇಸ್ ಕ್ರೈಮ್. ನಾನು ಯಾವುದೇ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ ನಾನು ಅದು ಇಷ್ಟಪಡಲ್ಲ. ಪ್ರೀತಿಯಿಂದ ಇರಬೇಕಲ್ಲಿ. ನಾವಾಗೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಬಟ್ ಏನೋ ಒಂದು ನಿಮ್ಮನ್ನು ಹಿಡಿತಾ ಇದೆ, ಕಂಟ್ರೋಲ್ ಮಾಡ್ತಾ ಇದ್ರೆ ವೈಯಕ್ತಿಕವಾಗಿ ನಿಮಗೂ ಇಷ್ಟ ಆಗಲ್ಲ, ನಮಗೂ ಇಷ್ಟ ಆಗಲ್ಲ. ಅದಾದ್ಮೇಲೆ ನಾನು ಇವತ್ತವರೆಗೂ ನಾನು ವೈಯಕ್ತಿಕವಾಗಿ ಏನು ಮಾಡಿ ಸಿನಿಮಾ ಬೇಕಾದಾಗ ಸೇದಿದ್ದೀನಿ. ಯಾವುದು ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ.